ವಿದ್ಯಾರ್ಥಿಗಳು, ಇಂದಿನ ವಿಡಿಯೋದಲ್ಲಿ ಮಾರ್ಚ್ 2025ರಲ್ಲಿ ನಡೀತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ 4 ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ಅಂದ್ರೆ ನಾನು ತ್ರಿಕೋನ ಮಿತಿಯ ಮೇಲಿರ್ತಕ್ಕಂಥ ಕೆಲವು ಲೆಕ್ಕಗಳನ್ನು ತಗೊಂಡಿದ್ವಿ. ಇಲ್ಲಿ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಮೈನಸ್ 1 ಮೈನಸ್ ಸೈನ್ ಥೀಟಾ ಪ್ಲಸ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 2 ಸೀಕೆಂಟ್ ಥೀಟಾ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಅದನ್ನು ನಾನು ತಗೊಳ್ತಾ ಇದ್ದೀನಿ. ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ 1 ಮೈನಸ್ ಸೈನ್ ಥೀಟಾ. ಇದನ್ನೇನು ಮಾಡಬೇಡ, ಛೇದವನ್ನು ಆಕರ್ಣೀಕರಿಸಬೇಡ. ಛೇದವನ್ನು ಆಕರ್ಣೀಕರಿಸಿದಾಗ ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. 1 ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ ಪ್ಲಸ್ ರೂಟ್ ಆಫ್ 1 minus sin theta divided by 1 plus sin theta. Same ಅದು ಕೂಡ ಇದೆ ಇರ್ತಾರೆ. 1 minus sin theta divided by 1 minus sin theta. ಅಲ್ಲಿಗೆ ಮುಂದಕ್ಕೆ ತಗೊಂಡಾಗ 1 plus sin theta 1 plus sin theta ಅಂದರೆ x into x ಇದ್ದಾಗ 1 plus sin theta whole square divided by a plus b into a minus b. 1 square minus sin square theta plus square root of same 1 minus sin theta whole square divided by 1 square minus sin square theta. ಇಲ್ಲಿ 1 square minus sin square theta ಅಂದರೆ 1 minus sin square theta ಅಂತ ಅರ್ಥ. ಇಲ್ಲಿ ನಾವೇನು ಮಾಡಬಹುದು ಅಂದರೆ ನಮಗೆ ಗೊತ್ತಿರೋ ಹಾಗೆ sin square theta plus cos square theta is equal to 1. ಹಾಗೆಯೇ cos square theta is equal to 1 minus sin square theta ಆಗುತ್ತೆ. ಇದನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ sin theta whole square ಇದರ ಬದಲಿ ಡಿವೈಡ್ ಬೈ cos square theta ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೇಮ್ ಅದೇ ರೀತಿಯಾಗಿರ್ತಕ್ಕಂಥದ್ದು 1 ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಸ್ಕ್ವೇರ್ ರೂಟ್ ಆಫ್ ಇವೆರಡನ್ನೂ ಕೂಡ 1 ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಉಳಿತಕ್ಕಂಥದ್ದು 1 ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಪ್ಲಸ್ 1 ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. ಇದನ್ನು ಲಾಸ ತಗೊಂಡ್ರೆ ಡಿವೈಡ್ ಬೈ ಕಾಸ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಇಂಟು ಪ್ಲಸ್ 1 ಮೈನಸ್ ಸೈನ್ ಥೀಟಾ. ಅಲ್ಲಿಗೆ 1 ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. ಅಲ್ಲಿ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್ 2 ಬೈ ಕಾಸ್ ಥೀಟಾ ಆಯಿತು. ಇಸ್ ಈಕ್ವಲ್ ಟು 2 ಇಂಟು 1 ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ಥೀಟಾದ ವಿಲೋಮ ಸೀಕೆಂಟ್ ಥೀಟಾ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಇದರಲ್ಲೇ ಚಾಯ್ಸ್ ಕೊಟ್ಟಿದ್ದಾನೆ, ಇದನ್ನು ನೋಡೋಣ. ಇದು ರೂಟ್ 3 ಪ್ಲಸ್ 1 ಇಂಟು 3 ಮೈನಸ್ ಕಾಟ್ 30 ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಕ್ಯೂಬ್ 60 ಡಿಗ್ರಿ ಮೈನಸ್ 2 ಸೈನ್ 60 ಡಿಗ್ರಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಅಂದರೆ ಎಡಗಡೆ ಭಾಗ ಮತ್ತು ಬಲಗಡೆ ಭಾಗ ಎರಡನ್ನೂ ಕೂಡ ಪ್ರತ್ಯೇಕವಾಗಿ ನಾವು ಸಾಧನೆ ಮಾಡಿ ನೋಡೋಣ. ರೂಟ್ 3 ಪ್ಲಸ್ 1 ಇಂಟು 3 ಮೈನಸ್ ಕಾಟ್ 30 ಡಿಗ್ರಿ. ಅಲ್ಲಿಗೆ ರೂಟ್ 3 ಪ್ಲಸ್ 1 3 ಮೈನಸ್ ಕಾಟ್ 30 ಡಿಗ್ರಿ ಇದೆಯಲ್ಲ,
ಅದರ ಬೆಲೆ √3 ಆಯಿತು. ಈಗ ಇವೆರಡನ್ನೂ ಗುಣಿಸ್ಬಿಡೋಣ. 3 ಇಂಟು √3 ಇಂಟು √3 minus √3 whole square minus 3 plus √3. ಅಲ್ಲಿಗೆ 3√3 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3 minus 3 plus √3 ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ಲಸ್ ಇಂಟು √3 ಇಂಟು 3 ಆಯಿತು, ಮೈನಸ್ ಸ್ಕ್ವೇರ್ ಪ್ಲಸ್ ಇದು ಪ್ಲಸ್, ಅಲ್ಲಿಗೆ √3 ಕ್ಯಾನ್ಸಲ್, ಉಳಿತಕ್ಕಂಥದ್ದು 3√3 ಪ್ಲಸ್ √3 ಉಳಿತು. ಸಾರಿ, ಮೈನಸ್ ಅಲ್ಲಿಗೆ ಮೈನಸ್ √3 ಉಳಿದ್ರೆ √3ನ ಹೊರಗೆ ತೆಗೆದ್ರೆ ಉಳಿತಕ್ಕಂಥದ್ದು 3 ಮೈನಸ್ 1 ಉಳಿತು. ಇಸ್ ಈಕ್ವಲ್ ಟು 3 ಒಂದು ಕಳೆದ್ರೆ 2 2√3 ಆಗಿದೆ. ನೆಕ್ಸ್ಟ್ ಅದೇ ಬಲಭಾಗವನ್ನು ತಗೊಂಡ್ರೆ tan ಕ್ಯೂಬ್ 60 ಡಿಗ್ರಿ ಮೈನಸ್ 2 sin 60. ಅಲ್ಲಿಗೆ 60 ಡಿಗ್ರಿಯ ನಮಗೆ tan 60 ಡಿಗ್ರಿದು √3 whole cube minus 2 into sin 60 √3 by 2. ಇಲ್ಲಿ √3 whole square into √3 ಅಂತ ಬರ್ಕೋಬಹುದು. ಅವಾಗ ನೆಕ್ಸ್ಟ್ 2 ಕ್ಯಾನ್ಸಲ್, √3 ಆಯಿತು. ಇಲ್ಲಿ ಏನು ಉಳಿತು? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3√3 ಮೈನಸ್ √3 ಹೊರಗೆ ತೆಗೆದ್ರೆ 3 ಮೈನಸ್ 1 2√3. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಲೆಕ್ಕ, ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, ಹಾಗೆಯೇ 4, 6, 5, 4, 1. ಇಲ್ಲಿ ಮಧ್ಯ ಬಿಂದುವನ್ನು ತಗೊಳ್ಳೋಣ. ಫಸ್ಟ್ ಎಕ್ಸ್ 20 ಪ್ಲಸ್ 10 30/2 15 ಆಯಿತು. ಹಾಗೆಯೇ 50/2 25 ಆಯಿತು. ಅಂದರೆ 10 ಜಾಸ್ತಿ ಆಗ್ತಾ ಹೋಗಿದೆ. ಹಾಗಾಗಿ ನೇರವಾಗಿ ಬರ್ಕೊಳ್ಳೋಣ. 35, 45 ಮತ್ತು 55. ಅಲ್ಲಿಗೆ ಗುಣಿಸಿದರೆ 15 4 ಅಂದರೆ FI ಇಂಟು XI, ಇದು FI. ಅಲ್ಲಿಗೆ 60, 25 6 150, ನೆಕ್ಸ್ಟ್ 35 5 175, 45 4 180, 55 1 55. ಅಷ್ಟನ್ನು ಕೂಡ ನಾವು ಕೂಡಿದರೆ 5 5 10 0 1 ದಶಕ 6 12 7 19 19 8 27 5 32 2 3 ದಶಕ 3 ಪ್ಲಸ್ 3 620 ಆಯಿತು. ಹಾಗೆಯೇ ಸಿಗ್ಮಾ FI 20. ಅಲ್ಲಿಗೆ ಎಕ್ಸ್ ಬಾರ್ ಸರಾಸರಿ is equal to sigma FI into XI. Sigma FI is equal to 620/20. 0 0 ಕ್ಯಾನ್ಸಲ್, 2 3 2 1. ಅಲ್ಲಿಗೆ ನಮಗೆ ಬರ್ತಕ್ಕಂಥ ಸರಾಸರಿ ಬೆಲೆ 31 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದರಲ್ಲೇ ಒಂದು ಚಾಯ್ಸ್ ಇದೆ. ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯಾಂಕವನ್ನು ನಾವು ತಗೊಳ್ಳೋದಾದ್ರೆ ಫಸ್ಟು ವರ್ಗಾಂತರ ಆವೃತ್ತಿ, ಹಾಗೆಯೇ ಇನ್ನೊಂದು ಸಂಚಿತ ಆವೃತ್ತಿಯನ್ನು ನಾವು ತಗೋಬೇಕಾಗುತ್ತೆ. ಸಂಚಿತ ಆವೃತ್ತಿ 6 plus 9 is equal to 15. 15 plus 10, 25. 25 plus 6 is equal to 31.
1 ಪ್ಲಸ್ 7 ಈಕ್ವಲ್ ಟು 38. ಹಾಗೆಯೇ ಇಲ್ಲಿ ನಾವು ತಗೊಳ್ಳೋದಾದರೆ 9 6 15 15 6 21 7 28 8 2 ದಶಕ 3 38. ಅಲ್ಲಿಗೆ ನಮ್ಮದು ಎನ್ ಬೆಲೆ ಬರ್ತಕ್ಕಂಥದ್ದು. ಈಗ ಈ ಎನ್ ಬೆಲೆಯನ್ನು ತಗೊಳ್ಳೋದಾದರೆ ನಮ್ಮದು ಸಂಚಿತ ಆವೃತ್ತಿಯಲ್ಲಿ ಇರ್ತಕ್ಕಂಥದ್ದು ಎನ್ ಬೈ 2 is equal to 38 by 2. ಅಲ್ಲಿಗೆ ನಮಗೆ ಸಿಗ್ತಕ್ಕಂಥ ಬೆಲೆ 38 ಅನ್ನು ನಾವು ತಗೊಳ್ಳೋದಾದ್ರೆ 2 ಒಂದ್ಲೆ 2 ಒಂಬತ್ಲೆ ಅಲ್ಲಿಗೆ ಎನ್ ಬೈ 2 is equal to 19. 19ಗಿಂತ ಜಾಸ್ತಿ ಅಂದರೆ ನಮಗೆ ಈ ವರ್ಗಾಂತರದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಸಿ ಎಫ್ ಬೆಲೆ. ಹಾಗಾಗಿ ನಮ್ಮ ಸೂತ್ರವನ್ನು ನಾವು ತಗೊಳ್ಳೋದಾದ್ರೆ ಮಧ್ಯಾಂಕದ ಸೂತ್ರ ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಎಚ್. ಇಲ್ಲಿ ಎನ್ ಬೈ 2 ಬೆಲೆ ಇಸ್ ಈಕ್ವಲ್ ಟು 19. ಹಾಗಾಗಿ ಇದಕ್ಕೆ ನಾವು ಸಂಬಂಧಪಟ್ಟಿರ್ತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು 25 ಇದೆ, ಅದನ್ನು ತಗೊಂಡಿದ್ವಿ. ಇದನ್ನು ನಾವು ಸಿ ಎಫ್ ಅಂತ ತಗೊಳ್ತೀವಿ. ಸಿ ಎಫ್ ಅಂತ ಹೇಳಿದ್ರೆ ಇದಕ್ಕಿಂತ ಹಿಂದಿನ ಆವೃತ್ತಿಯನ್ನು ನಾವು ಸಂಚಿತ ಆವೃತ್ತಿಯನ್ನು ತಗೋಬೇಕು. ಹಾಗಾಗಿ ಸಿ ಎಫ್ ಇಸ್ ಈಕ್ವಲ್ ಟು 15 ಆಯಿತು. ಎಫ್ ಅಂದರೆ ಯಾವುದು ನಮಗೆ ಆವೃತ್ತಿಯಲ್ಲಿ ಜಾಸ್ತಿ ಅಂತ ನೀವು ತಗೊಂಡಿರ್ತೀವೋ ಅದು ನಮಗೆ ಎಫ್ ಆಗ್ತಕ್ಕಂಥದ್ದು. ಇದು ಎಫ್ ಎಫ್ ಇಸ್ ಈಕ್ವಲ್ ಟು 10. ಎಲ್ ಬೆಲೆ ಆವೃತ್ತಿ ಜಾಸ್ತಿ ಇರ್ತಕ್ಕಂಥ ಕೆಳ ಮಿತಿ, ಇದು ಎನ್ 40. ಹಾಗೆಯೇ ಹೆಚ್ಚು ಬೆಲೆ ತಗೊಂಡ್ರೆ ವ್ಯಾಪ್ತಿ 20ರ 0 ಕಳೆದ್ರೆ 40ರ 20 60 40 80ರ 60 ಅಲ್ಲಿಗೆ 20 ಆಯಿತು. ಹಾಗಾಗಿ ಅದಷ್ಟು ಬೆಲೆಗಳನ್ನು ಇದಕ್ಕೆ ಹಾಕೋದು 40 ಪ್ಲಸ್ 19 ಸಿ ಎಫ್ 15 ಎಫ್ 10 ಇಂಟು ಎಚ್ 20 ಇಸ್ ಈಕ್ವಲ್ ಟು 40 ಪ್ಲಸ್ 19ರ 15 ಕಳೆದ್ರೆ 19ರ 15 ಕಳೆದ್ರೆ 6 ಆಯಿತು. ಡಿವೈಡ್ ಬೈ 10 ಇಂಟು 20 ಆಯಿತು. ಅಲ್ಲಿಗೆ 10 ಒಂದ್ಲೆ 10 ಎರಡ್ಲೆ ಇಸ್ ಈಕ್ವಲ್ ಟು ಬೆಲೆಯನ್ನು ತಗೊಂಡ್ರೆ 40 ಪ್ಲಸ್ 6 ಎರಡ್ಲೆ 12 ಇಸ್ ಈಕ್ವಲ್ ಟು 42 ನಮ್ಮದು ಉತ್ತರ ಬರ್ತಕ್ಕಂಥದ್ದು. ಹಾಗೆಯೇ ಇದಿಷ್ಟು ಕೂಡ ನಾನು ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ